ನಾವು ಪ್ರತಿ ವರ್ಷದಂತೆ ಅಯ್ಯಪ್ಪ ಸ್ವಾಮಿನ ಡಿಸೆಂಬರು ನಾವು 22ನೇ ತಾರೀಕು ಅಯ್ಯಪ್ಪ ಸ್ವಾಮಿನ ಕೂರಿಸಿ ಹೀಗೆ ನಾವು ಮಕರ ಜ್ಯೋತಿ ಆಗೋವರೆಗೂ ಮಾಡಿಸ್ಕೊಂಡ್ಬರ್ತೀವಿ. ಅದರಲ್ಲೂ 31ನೇ ತಾರೀಕು ಡಿಸೆಂಬರು, 1ನೇ ತಾರೀಕು ಜನವರಿ ಟೈಮಲ್ಲಿ ಅನ್ನದಾನ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿ ನಾವು ಈ ಮಕರ ಜ್ಯೋತಿಯಲ್ಲಿ ದೀಪ ಹಚ್ಚಿ ಬೆಳಗ್ಗೆ ಅನ್ನದಾನವನ್ನು ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲ ನಮ್ಮ ಸ್ವಾಮಿಗಳು ಸಹಕಾರ ನೀಡ್ಕೊಂಡು ಬಂದಿದ್ದಾರೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೀಗೆ ಸಹಕಾರ ನೀಡ್ಕೊಂಡು ಬರಲಿ ಅಂತ ಕೇಳ್ತಾರೆ.